ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಡು ಬೇಡ. ಮೊದಲಿಗೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು, ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ಏನು ನಿನ್ನ ಪ್ರಾಬ್ಲಮ್? ಏನು ನಿನ್ನ ಪ್ರಾಬ್ಲಮ್? ಹೊಡಿಲ್ಲ ಇವಾಗ? ಹೊಡಿಲ್ಲ? ಹೋಗು, ನನ್ನ ಹತ್ರ ಬರಬೇಡ. ಹೋಗು ನನ್ನ ಹತ್ರ ಬರಬೇಡ. ನೋ, ಇಲ್ಲ, ನನ್ನ ಹತ್ರ ಬರಬೇಡ. ನನ್ನ ಮಗಸಲ್ಲ ನಿನ್ನ, ಬೇಡ, ಹೋಗು, ಬರಬೇಡ. ಯಾಕೆ ಹಿಂಗೆ ಬಿಸಾಕಿರೋದು ನೀನೆಲ್ಲ? ಮನೆಯಿಂದ ಇರೋ ಬರೋ ಐಟಮ್ ಎಲ್ಲ ತೆಗ್ದು ಬಿಸಾಕಿದ್ಯಲ್ಲ. ವಾಟರ್ ಬಾಟ್ಲು, ಟಾಯ್ಸು, ರಿಮೋಟು, ಅಪ್ಪನ ಪರ್ಸು, ಚಪ್ಪಲಿ, ಏನು ಹಿಂಗೆ ಬಿಸಾಕಿದ್ಯಾ? ತಟ್ಟೆ, ಪೌಡ್ರು, ಹ್ಯಾಂಡ್ ಕರ್ಚೀಫು, ಆಟದ ಟಾಯ್ಸು, ರಿಮೋಟು. ಏನು ಹಿಂಗೆ ಬಿಸಾಕಿದ್ಯಾ? ಮಾಮನ್ ಸೆಂಟ್ ಬಾಟ್ಲಿ ಯಾಕೆ ಹಿಂಗೆ ಬಿಸಾಕಿದ್ಯಾ? ಎಲ್ಲ ತೆಗೆದು ಸಾಕ್ಸು. ಇವಾಗ ನಾನು ಹೊಡಿಲ್ಲ ಬೇಡವಾ ನಿನಗೆ? ಹೇಳು, ಹೇಳ್ಬಿಡು. ನಾನು ಇವಾಗ ಹೊಡಿಲ್ಲ ಬೇಡವಾ ನಿನಗೆ? ಹಾ, ಕೊಡ್ತೀನಿ. ಯಾಕೆ ಬಿಸಾಕಿರೋದು ಹಂಗೆ? ಯಾಕೆ ಬಿಸಾಕಿದ್ಯಾ ಹಂಗೆ? ಹಾ, ದೇವ್ರೆ. ಬ್ರೆಡ್ ಪ್ಯಾಕೆಟು, ಮಂಕಿ, ಏನು? ಹೋಗಿ ಎತ್ಕೊಂಬ, ಹೋಗೆಲ್ಲ. ಎತ್ಕೊಬ, ಹೋಗೆಲ್ಲ. ಒಂದೊಂದೇ ಹೋಗಿ ಇವಾಗ ಎತ್ಕೊಂಬ. ಬ್ಯಾಗಲ್ಲ ಇದೆಯಲ್ಲ. ಯಪ್ಪ, ನಂದ ವಾಚು, ವಾಟರ್ ಬಾಟ್ಲಿ, ನೀನೆಲ್ಲಿ ಹೊರಟೆ? ಇವನಲ್ಲಿ ಹೊರಟ? ಸ್ನಾನ ಮಾಡಿ ರೆಡಿ ಆದ. ಸ್ನಾನ ಮಾಡಿ ಎಲ್ಲ ಬೆವ್ರು ಹೋಗಕ್ಕೆ ಸ್ನಾನ ಮಾಡಿದ್ರೆ ಅವನು ಬೆವ್ರಕ್ಕೆ ಸ್ನಾನ ಮಾಡ್ತಾನ. ಗೊಂಬೆ ನನ್ನ ವಿಕ್ಸು ರಿಮೋಟು. ಇರುವೆ ಗುಡ್ ಮೇಲೆ ನಿಂತಿದ್ದ. ಅಲ್ಲಿಂದ ಸ್ಟ್ರೇಟ್ ನಾವು ಸಂಜೆ ಆದ ತಕ್ಷಣ ಅರಿಣಿ ಅಕ್ಕ ಕಿರಣ್ ನಮ್ಮ ಮನೆಗೆ ಬಂದಿದ್ದರು. ಸೊ ಅಲ್ಲಿಂದ ಒಂದು ಗೋ ಕಾರ್ಟಿಂಗ್ ಇದೆ ನಮ್ಮ ಮನೆ ಹತ್ರನೇ, ಕನಕಪುರ ರೋಡಲ್ಲಿ.
ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಂದರೆ ಇದು ಯಾವಾಗೋ ಒಂದೊಂದು ಸರಿ ರಿಲ್ಯಾಕ್ಸೇಷನ್ಗೆ ಚೆನ್ನಾಗಿರುತ್ತೆ, ಒಂಥರ ಒಂದು ಕ್ರೇಜು ಗೇಮ್ ಆಡೋದು, ಅಲ್ಲೆಲ್ಲ ಒಳ್ಳೊಳ್ಳೆ ಫುಡ್ ಇರುತ್ತೆ. ಬಟ್ ಇಲ್ಲಿ ಈ ಪ್ಲೇಸಲ್ಲಿ ಮಾತ್ರ ಫುಡ್ ತುಂಬ ಕಾಸ್ಟ್ಲಿ. ಒಂದು ಸರಿ ಅಲ್ಲಿ ಆಟ ಆಡೋಕ್ಕೆ ಹೋದ್ರೂ ಜಾಸ್ತಿ ಆಗುತ್ತೆ ಆ್ಯಂಡ್ ಫುಡ್ ತಿಂದ್ರೂ ಜಾಸ್ತಿನೇ ಆಗುತ್ತೆ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಷ್ಟೇ. ಗೋಕಾರ್ಟಿಂಗ್ ಎಲ್ಲ ಕಡೆ ಸಿಗಲ್ಲ ಅಲ್ಲ ನಮಗೆ, ಸೊ ಸಿಕ್ಕಿದಾಗದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಷ್ಟೇ. ನಂಗೆ ಸೋಮು ಅವಾಗಿಂದ ನಾನು ಮದುವೆ ಆದಾಗಿಂದನೂ ಈ ಥರ ಗೋಕಾರ್ಟಿಂಗಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಮೊದಲು ಆ ಕಡೆ ಕೆಂಗೇರಿ ಹತ್ರ ಮೈಸೂರು ರೋಡಲ್ಲಿ ಒಂದಿದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಈಗ ಇಲ್ಲೇ ಕನಕಪುರ ರೋಡಲ್ಲಿ ಒಂದು ದಿವಸ ನಾವು ಎಲ್ಲೋ ಹೋಗ್ತಾಯಿದ್ವಿ, ಆವಾಗ ಅಕಸ್ಮಾತಾಗಿ ನೋಡಿದ್ವಿ ಬೋರ್ಡು, ಓ ಮೈ ಗಾಡ್ ಇಲ್ಲೇ ಆಗಿಬಿಟ್ಟಿದೆಯಲ್ಲ ಹತ್ತಿರದಲ್ಲಿ ಅಂದ್ಬಿಟ್ಟು ಆವಾಗಿಂದ ನಾವು ಇಲ್ಲೇ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಹೋಗಿದ ತಕ್ಷಣ ಫೋಟೋಶೂಟ್, ನಮ್ಮ ಬಾಯ್ಸ್ ಎಲ್ಲ ಫುಲ್ ಫೋಟೋಶೂಟ್ ಮಾಡ್ಕೊತಾ ಇದ್ದಾರೆ. ಕಿರಣ್, ದರ್ಶು ಮತ್ತು ಸೋಮು ಎಲ್ಲ ಕಂಪ್ಲೀಟಾಗಿ ಫುಡ್ಡೆಲ್ಲ ಆರ್ಡರ್ ಮಾಡಿಬಿಟ್ಟೆ ಬಂದಿದ್ದ ತಕ್ಷಣವೇ. ಬಿಕಾಸ್ ಅಲ್ಲಿ ಆಟಾಡ್ಕೊಂಬಂದ ತಕ್ಷಣ ಸಕ್ಕ ಸುಸ್ತಾಗ್ತಿರುತ್ತೆ, ತಿನ್ನಬೇಕು, ಇಲ್ಲ ತಿನ್ಬಿಟ್ಟು ಆಟಾಡಬೇಕು. ಅದಕ್ಕೆ ಮುಂಚೆನೇ ನಾವು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡ್ವಿ. ಚೆನ್ನಾಗಿದೆ ಒಂಥರ ಪ್ಲೇಸು. ಸಂಜೆ ಟೈಮ್ ಬಂದರೆ ಇದೊಂದು ವಾಲು ಅವರ ಡಾಗ್ಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ಅದು ಇವತ್ತು ಯಾಕೋ ನನ್ನ ಕಣ್ಣಿಗೆ ಕಾಣಲಿಲ್ಲ, ಸ್ವಲ್ಪ ಬೇಜಾರಾಯಿತು ನನಗೆ. ಮ್ಯಾಕ್ಸ್ ಅಂತ ಆದರೆ ಇಷ್ಟ, ಅದಲ್ಲೇ ಓಡಾಡ್ತಾ ಇರುತ್ತೆ. ಅದ್ರದ್ದು ವಾಲ್ ಪೇಂಟ್ ಎಲ್ಲ ಮಾಡಿಸಿದ್ದಾರೆ. ಇದನ್ನು ಮುಂಚೆ ನೋಡಿರ್ತೀರ ಒಂದು ಸರಿ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಗ್ಯಾಂಗ್ ಎಲ್ಲ ಬರ್ತಾ ಇರ್ತಾರೆ, ಅವ್ರ ಫ್ರೆಂಡ್ಸ್ಗಳ ಗ್ರೂಪ್ ಎಲ್ಲ ಬರ್ತಾ ಇರ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾನು ಯಾವತ್ತೂ ಆಡಿಲ್ಲ ಇಲ್ಲಿ, ಯಾಕಂದರೆ ನನ್ನ ಜೊತೆ ಪಾಪು ಬಂದಿರ್ತಾಳಲ್ವ. ಸೊ ಪಾಪು ಬಂದರೆ ಇವಾಗ ಅವಳನ್ನ ಬಿಟ್ಬಿಟ್ಟು ನಾವೆಲ್ಲರೂ ಹೋಗೋಕ್ಕಾಗಲ್ಲ, ಹಾಗಾಗಿ ನಾನು ಆಟಾಡಲ್ಲ ಯೂಶ್ವಲಿ. ಮೊದಲು ಪಾಪು ಇಲ್ಲದಿದ್ದಾಗ ಅವಾಗ ಮುಂಚೆ ಆಟಾಡ್ತಾಯಿದ್ವಿ ಮೈಸೂರು ರೋಡಲ್ಲಿ ಹೋದಾಗ ಅಷ್ಟೇ. ಯಾಕಂದರೆ ಈಗ ನಮ್ಮ ಪುಟ್ಟಿ ಇರ್ತಾಳೆ ನಮ್ಮ ಜೊತೆ, ಹಾಗಾಗಿ ಕಷ್ಟ, ಅವಳನ್ನ ಬಿಟ್ಬಿಟ್ಟು ಎಲ್ಲೂ ಬಿಟ್ಬಿಟ್ಟು ಹೋಗೋದಕ್ಕಾಗೋದಿಲ್ಲ ನಾವು. ಅವರೆಲ್ಲ ಆಟಾಡ್ಕೊಂಬರಲಿ ಅಂತ ನಾನು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಅವಳಿಗೆ ಫ್ರೆಂಚ್ ಫ್ರೈಸ್ ಏನಾದರೂ ಆರ್ಡ್ರ್ ಮಾಡಿಬಿಟ್ಟು ಕೊಟ್ಟಿರ್ತೀನಿ, ತಿಂತಾ ಇರ್ತಾಳೆ. ಮತ್ತಿಲ್ಲಿ ಇದು ಫೇಮಸ್ಸು ಜಾಸ್ತಿ, ಏನಂತ ಹೇಳಿದ್ರೆ ಈ ಗೋಲಿ ಸೋಡಾ ಬರುತ್ತೆ ಗೊತ್ತಾ, ಗೋಲಿ ಸೋಡಾ ಸ್ವಲ್ಪ ಫೇಮಸ್ಸು, ಅದು ತುಂಬ ಇಲ್ಲಿ ಸೆಲ್ ಆಗುತ್ತೆ. ತಿಂತಾ ಇದೆಯಾ? ಜಸ್ಟ್ ಒಂದು ಕ್ರೇಜ್ ಅಷ್ಟೇ ಆಟ.
ಸೊ ಫಸ್ಟಲ್ಲೇ ಏನಾಯಿತು ಅಂದರೆ ಎಲ್ಲರದ್ದು ಸ್ಟಾರ್ಟ್ ಆಯಿತು, ಬಟ್ ಸೋಮುದು ಗಾಡಿ ಸ್ಟಾರ್ಟೇ ಆಗಲಿಲ್ಲ. ಮತ್ತು ಚೇಂಜ್ ಮಾಡಿದ್ರು, ಅಂದರೆ ಸ್ಟಾರ್ಟ್ ಆಗಿಲ್ಲ ಇನ್ ದ ಸೆನ್ಸ್ ಪೆಟ್ರೋಲ್ ಖಾಲಿ ಆಗಿತ್ತು, ಆ ಗಾಡಿನ ಕೊಟ್ಟಿದ್ರು. ಅದಾದಮೇಲೆ ಮತ್ತೆ ತಿರ್ಗಾ ಇನ್ನೊಂದು ಗಾಡಿ ಎಕ್ಸ್ಚೇಂಜ್ ಮಾಡಿ ಅವ್ರನ್ನ ಕಳಿಸಿದ್ರಲ್ವ, ಸೊ ಅವ್ರಿಗೆ 2 ರೌಂಡು ಎಕ್ಸ್ಟ್ರಾ. ಬಟ್ ಇಲ್ಲಿ ಹೋಗಿದ್ದ ಗ್ರೂಪಲ್ಲಿ ಸೋಮುದು ಅಷ್ಟು ಲೇಟಾಗಿ ಹೋದ್ರೂ ಅವ್ರದ್ದು ಫಸ್ಟ್ ಬಂತು. ಫಸ್ಟ್ ದರ್ಶು ಬಂದು ಅದಾದಮೇಲೆ ಸೆಕೆಂಡ್ ಸೋಮುದು. ಆ ಥರ ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡಿಸ್ತಾರೆ ಇಲ್ಲಿ ಸೋಮು. ಅಂದರೆ ಅಭ್ಯಾಸ ಆಗಿದೆ, ಪದೇ ಪದೇ ಬಂದಲ್ಲ, ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾರೆ. ಆಮೇಲೆ ಇಲ್ಲೆಲ್ಲ ಏನು ಗೊತ್ತಾ, ಮೊದಲೇ ರೂಲ್ಸೇ ಇರುತ್ತೆ. ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರೂ ಇದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ. ಬಿಕಾಸ್ ನಾವೇ ಕ್ರೇಜ್ಗೋಸ್ಕರ ಹೋಗಿರ್ತೀವಲ್ಲ, ಹಂಗಾಗಿ ಅಷ್ಟೇ. ಇಲ್ಲೇನಾದ್ರೂ ಯಾರೂ ಏನೂ ರೆಸ್ಪಾನ್ಸಿಬಲ್ ಇಲ್ಲ, ಓಕೆನಾ. ಬಟ್ ಕನಕಪುರ ರೋಡಲ್ಲಿ ಇದೊಂದು ಸುಮಾರು ನಾವು ನೋಡೇ ಇರಲಿಲ್ಲ ಬಿಡಿ, ಈ ಥರದ ಗೇಮೆಲ್ಲ ಇಲ್ಲಿ ಬರುತ್ತೆ ಅಂತ ನಾವು ಗೆಸ್ಸೇ ಮಾಡಿರಲಿಲ್ಲ. ಟ್ರ್ಯಾಕ್ ಒಂಚೂರು ಚಿಕ್ಕದೆ ಕಂಪ್ಯಾರಿಟಿವ್ಲಿ ನಾವು ಮೈಸೂರು ರೋಡಲ್ಲೆಲ್ಲ ನೋಡಿರೋದು. ಟ್ರ್ಯಾಕು ಅದಕ್ಕಿಂತ ಒಂಚೂರು ಚಿಕ್ಕದಷ್ಟೇ, ಬಿಟ್ಟರೆ ತುಂಬ ಚೆನ್ನಾಗಿದೆ. ಒಂದು ಸಖತ್ತಾಗಿ ಸ್ಪೆಂಡ್ ಮಾಡ್ಬೋದು. ಸೋಮೊಂದು ಡ್ರಿಫ್ಟ್ ಎಲ್ಲ ಹೊಡಿತಾ ಇರ್ತಾರೆ ಇಲ್ಲಿ, ಅವ್ರಿಗೆ ಅಷ್ಟು ಕ್ರೇಜ್ ಇಲ್ಲ ಆಡೋದಕ್ಕೆ. ಇದು ಆ್ಯಕ್ಚುಲಿ ನಾನು ಫಾಸ್ಟ್ ಮಾಡಿರೋದು ವೀಡಿಯೋನ, ಇಲ್ಲಾಂದರೆ ಅದು ನೋಡೋದು ತುಂಬ ಸ್ಲೋನೇ ಹೋಗ್ತಿದ್ದಾರೇನೋ ಅಂತ ಫೀಲ್ ಆಗುತ್ತೆ. ಬಟ್ ಅವರಿಗೆ ಗೊತ್ತಿರುತ್ತೆ, ಅಲ್ಲಿ ಫೀಲ್ಡಲ್ಲಿ ಹೋಗ್ತಿರ್ತಾರಲ್ಲ ಅವರಿಗೆ ಐಡಿಯಾ ಇರುತ್ತೆ ಅವ್ರು ಎಷ್ಟು ಸ್ಪೀಡಲ್ಲಿ ಹೋಗ್ತಾಯಿದ್ದಾರೆ ಅಂತ. ನಾವು ಈ ಕಡೆಯಿಂದ ಹೊರಗಿಂದ ನೋಡಿದಾಗ ಅದು ನಾರ್ಮಲಾಗಿ ಹೋಗ್ತಿದ್ದಾರೆ ಅಂತಲೇ ಫೀಲ್ ಆಗುತ್ತೆ. ನಾನು ಆರಾಮಾಗೆ ನಾನು ಫುಡ್ ಎಂಜಾಯ್ ಮಾಡಿದೆ. ಇಲ್ಲಿ ನಿಜವಾಗ್ಲೂ ಫುಡ್ ತುಂಬ ಯಮ್ಮಿಯಾಗಿರುತ್ತೆ ಆಯಿತಾ, ಅದಕ್ಕೆ ಇಲ್ಲಿ ಟ್ರೈ ಮಾಡ್ತಾಯಿದ್ವಿ. ನನ್ನ ಪಡೆ ನನಗೆಲ್ಲ ಫುಡ್ಡೆಲ್ಲ ತಿಂದ್ಕೊಂಡು ಅವ್ರದ್ದು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ಯಾರ್ಯಾರು ಅಂತಲೇ ಗೊತ್ತಾಗ್ತಿಲ್ಲ, ಯಾಕೆಂದರೆ ಅವ್ರು ಹೋಗಿದ್ದು ನಾವು ಬೇಗನೆ ಬಂದ್ವಿ. ಬಟ್ ಬೇಗನೆ ಅಲ್ಲಿ ಕತ್ಲೆ ಆಗೋಯ್ತು. ಅಲ್ಲಿ ಎಲ್ಲ ಗ್ರೂಪ್ ಇರುತ್ತಲ್ವ, ಸೊ ಎಲ್ಲರೂ ಬೇರೆಯವ್ರ ಜೊತೆಗೆ ಹೋಗೋಕ್ಕೂ ಇಷ್ಟನೇ ಪಡಲ್ಲ, ಅವ್ರವ್ರ ಗ್ಯಾಂಗ್ ಜೊತೆನೇ ಹೋಗಬೇಕು ಅಂತಾರೆ. ಸೊ ಅಲ್ಲಿ ಹಂಗೆ ಬುಕ್ ಮಾಡಿಕೊಂಡು ಅವ್ರದ್ದೆಲ್ಲ ಫಿನಿಷ್ ಮಾಡಿ ಹೋಗೋಷ್ಟ್ರಲ್ಲಿ ಕತ್ಲೆನೇ ಆಗಿಬಿಡ್ತು ಅಲ್ಲಿ. ಸೊ ಹಾಗಾಗಿ ಈ ಸರಿ ವೀಡಿಯೋನೇ ಕ್ಯಾಪ್ಚರಿಂಗ್ ಸರಿ ಹೋಗಿಲ್ಲ, ಯಾರ್ಯಾರು ಅಂತಲೇ ಗೊತ್ತಾಗ್ತಿಲ್ಲ ನೋಡಿ. ಆಮೇಲೆ ಬೋರ್ಡಲ್ಲಿ ಗೊತ್ತಾಗತ್ತಷ್ಟೇ ಯಾರು ಫಸ್ಟ್ ಬಂದರು ಯಾರು ಸೆಕೆಂಡ್ ಬಂದರು ಅಂತ ಹೇಳ್ಬಿಟ್ಟು. ಆ ಥರ ಒಂಥರ ಚೆನ್ನಾಗಿತ್ತು. ನಿಮ್ಗೇನು ಅನಿಸ್ತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದು ನೀವು ಯಾರಾದರೂ ಆಡಿದ್ದೀರಾ ಇದಕ್ಕೆ ಮುಂಚೆ ಅಂತ ನಂಗೆ ಹೇಳಿ, ಓಕೆನಾ. ಇವಾಗೆಲ್ಲೋ ಶಿವಮೊಗ್ಗದಲ್ಲೂ ಆಗಿದೆ ಅಂತ ನನ್ನ ತಮ್ಮ ಹೇಳ್ತಾ ಇದ್ದ. ಇಲ್ಲೇ ಮಾಡಿದ್ದಾರೆ, ಚಿಕ್ಕದು ಟ್ರ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದ. ಏನು ಕತೆನೋ ಗೊತ್ತಿಲ್ಲ, ನನಗೂ ಐಡಿಯಾ ಇಲ್ಲ. ಬಟ್ ಯಾರು ಆಡಿಲ್ಲ, ಡೆಫಿನೆಟ್ಲಿ ಯು ಟ್ರೈ ಒನ್ಸ್, ತುಂಬ ಚೆನ್ನಾಗಿರುತ್ತೆ ಇದು. ಒಬ್ಬೊಬ್ಬರದೇ ಗೇಮ್ ಮುಗಿತಾ ಬಂತು, ಈ ಥರ ಅನೌನ್ಸ್ ಮಾಡ್ತಾರೆ. ಬರ್ತಾನೆ ಅವ್ರಿಗೆ ಸ್ಟಾರ್ಟ್ ಮಾಡೋಕ್ಕೆ ಗೊತ್ತಾಯಿತು, ಅರಣ್ಯಕ್ಕಂಗೆ ಸ್ಟಾಪ್ ಮಾಡೋಕ್ಕೆ ಗೊತ್ತಾಗಿಲ್ಲ, ಬಂದು ಕೂತ್ಕೊಂಡ್ಬಿಟ್ರು ಎಲ್ಲ ಕಡೆ. ಸೋಮು ನೋಡಿ ಇವಾಗ ಲಾಸ್ಟಿಗೆ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಗಾಡಿ 1-2 ಸರಿ ಕೈ ಕೊಡ್ತು, ಹಾಗಾಗಿ ಅವ್ರು ಲಾಸ್ಟಿಗೆ ಬರ್ತಾ ಇದ್ದಾರೆ. ನಮ್ಮ ಫುಡ್ಡೆಲ್ಲ ಆಲ್ರೆಡಿ ಬಂದಿತ್ತು, ನಾನು ಅವರೆಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಎಲ್ಲ ಬಂದಿದೆ, ಇವಾಗ ತಿನ್ನೋದಷ್ಟೇ ಬ್ಯಾಲೆನ್ಸ್. ನಾನು ಎಲ್ಲೇ ಆಚೆ ಹೋದರೂ ನನಗೆ ರಾ ವಿಡಿಯೋ ಹಾಕೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಬಟ್ ಆಗೋದೇ ಇಲ್ಲ ಆ ಚಾನ್ಸು, ಬಿಕಾಸ್ ಎಲ್ಲ ಕಡೆ ಮ್ಯೂಸಿಕ್ ಪ್ಲೇ ಮಾಡಿರ್ತಾರೆ, ಮತ್ತು ಸುಮ್ಮನೆ ಅದು ನಂಗೆ ಪ್ರಾಬ್ಲಮ್ಮು. ಹಾಗಾಗಿ ಇವಾಗೆಲ್ಲ ನಾನು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಫುಡ್ಡೆಲ್ಲ ಬಂತು, ಅವ್ರಿಗೆಲ್ಲ ಆಟಾಡಿ ಫುಲ್ಲು ಒಂಥರ ಅದೇ ಕೈಯೆಲ್ಲ ವೈಬ್ರೇಷನ್ ಇರುತ್ತೆ. ಎಲ್ಲ ಹಿಂಗೆ ಮಾಡ್ಕೊಂಡೆಲ್ಲ ಇವಾಗ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ.
ನಮ್ಮ ಪಾಪು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ. ಅವಳು ಕುತ್ಕೊಂಡು ನೋಡ್ತಾ ಇದ್ಲು ಸುಮ್ಮನೆ. ಮ್ಯಾಕ್ಸ್ ಡಾಗ್ ಇದ್ದರೆ ಚೆನ್ನಾಗಿರ್ತಿತ್ತು. ಅದು ಯಾಕೋ ಇವತ್ತು ಬಂದೇ ಇರಲಿಲ್ಲ, ಪಾಪ ಮನೇಲಿತ್ತು ಅಂತ ಅನಿಸುತ್ತೆ. ಎಲ್ಲ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ ರಾತ್ರಿ ಆಗೋಯ್ತು. ನೈಟು 8:30 ಆಗೋಯ್ತು. ಊಟ ಅಂತೂ ಬೇಡ ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಮನೆಗೆ ಹೋದ್ಬಿಟ್ಟು ಇಲ್ಲಿ ನೋಡಿ ಇಷ್ಟು ಗೇಮ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಸ್ಮೋಕಿಂಗ್ ಝೋನ್ ಸಪ್ರೇಟಾಗಿ ಮಾಡಿದ್ದಾರೆ. ಅದು ಒಂದು ಬೆಸ್ಟ್ ಪಾರ್ಟು. ಮತ್ತು ಎಲ್ಲಿ ಬೇಕಾದ್ರೂ ಕುತ್ಕೋಬೋದು ಆರಾಮ್ಸೆ. ಓಕೆನಾ, ಚೆನ್ನಾಗಿತ್ತು ಇವತ್ತಿನ ಡೇನ ನಾವು ಈ ರೀತಿ ಸ್ಪೆಂಡ್ ಮಾಡಿದ್ವಿ. ಪಾಪದೊಂದಿಷ್ಟು ಫೋಟೋಶೂಟ್ ಮಾಡಿಕೊಂಡು ಅಲ್ಲಿಂದ ನಾವು ಹಾಗೆ ಹೊರಟ್ವಿ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಎಂಜಾಯ್ ಮಾಡಿದರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್. ಆ್ಯಂಡ್ ಲಾಸ್ಟಲ್ಲಿ ಸ್ಕೋರ್ ನೋಡಿ ಯಾರು ಜಾಸ್ತಿ ಬಂದಿದ್ದಾರೆ ಅಂತ ಗೊತ್ತಾಗತ್ತೆ ಇದರಲ್ಲಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಬಾಯ್.